ಜಾತ್ರೆ ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ತಾರೆ. ಹಾಗೆ ಅದ್ಭುತವಾದ ಜಾತ್ರೆಗಳು ಚೆನ್ನಾಗಿದೆ. ನಂತರ ಖುಷಿ. ನಾನು ಬೆಳಗ್ಗೆಯಿಂದನೂ ವಿಡಿಯೋ ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ ಆಯಿತಾ. ಅವರದ್ದೇ ಆದ ಜನ ಅವ್ರ ಪಾಡಿಗೆ ಅವರೊಬ್ಬರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಇನ್ನೊಬ್ರು ಯಾರೋ ವ್ಯಾಪಾರ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಯಾರೋ ನೋಡ್ತಾ ನಿಂತಿರ್ತಾರೆ, ಇನ್ನೊಬ್ರು ರೋಡಲ್ಲಿ ಆ ಕಡೆ ನೋಡ್ತಾ ನಿಂತಿರ್ತಾರೆ. ವಿಚಿತ್ರ. ಎಷ್ಟು ಜನ ಬರ್ತಿದ್ದಾರೆ ಅಷ್ಟು ಜನನೂ ಕೂಡ ಒಂದಲ್ಲ ಒಂದು ರೀತಿ ಅವ್ರ ಕೆಲಸ ಕಾರ್ಯಗಳನ್ನೇ ಮಾಡ್ತಾ ಇರ್ತಾರೆ. ಅಲ್ಲೊಡೆ ಕಬ್ಬು ಜ್ಯೂಸ್ ಕುಡಿತಾರೆ, ಇಲ್ಲಿ ಮೊಬೈಲ್ಗಳ ಇತ್ಯಾದಿಗಳು ಮೊಬೈಲ್ಗಳು ಸಂಬಂಧಪಟ್ಟಿದ್ದ ವಸ್ತುಗಳು ಸಿಗ್ತವೆ ಆಯಿತಾ. ಇಲ್ಲಿ ನೋಡಿ, ಇದು ಗಿರ್ಗಿಟ್ಲೆ ಮಾರಾಟ ಮಾಡ್ತಾರೆ. ಆ ಕಡೆ ಈ ಲೈಟ್ಗಳು ಇನ್ನೆಲ್ಲ ವಿಚಿತ್ರ ಅಲ್ವಾ. ಅದಕ್ಕೆ ಹೇಳಿದ್ದೆಲ್ಲ ಜಾತ್ರೆ ಅಂದರೆ ಎಷ್ಟೊಂದು ಅದ್ಭುತ, ಎಷ್ಟು ಚಂದ ಅಲ್ವಾ. ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೇನೆ ನೋಡಿ, ಇಲ್ಲಿ ಸ್ಲಿಪ್ಪರ್ ಮಾರಾಟ ಮಾಡ್ತಾರೆ, ಒಂದು ಜೊತೆಗೆ 150 ರೂಪಾಯಿ ಆಯಿತಾ. ಎಲ್ಲ ಒಂದೊಂದು ವೆರೈಟಿಗಳು. ಇವರೆಲ್ಲ ಅವರು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ, ಎಷ್ಟು ಖುಷಿಯಾಗುತ್ತೆ. ಚೆನ್ನಾಗಿ ಎಲ್ಲರಿಗೂ ವ್ಯಾಪಾರ ಆದರೆ ಸಾಕು. ಬಂದಿರೋರಿಗೆ ಪಿರಿಯಾಪಟ್ಟಣಕ್ಕೆ ಹೋಗಿದ್ದು ಲಾಸ್ ಆಯಿತು ಅನ್ನಬಾರ್ದು, ಎಲ್ರಿಗೂ ವ್ಯಾಪಾರ ಆಗಿದೆ ಅಂತ ಬರಬೇಕು. ಎಲ್ಲಿಂದ ಬಂದಿದ್ದೀರಾ? ಮೈಸೂರಿಂದ. ಈಗ ಇಲ್ಲಿ ಬಿಟ್ರೆ ಇನ್ನೆಲ್ಲ ಹೋಗ್ತೀರಾ? ವ್ಯಾಪಾರ ಪರವಾಗಿಲ್ವಾ? ಈ ಪಿರಿಯಾಪಟ್ಟಣ ಚೆನ್ನಾಗಿತ್ತು ವ್ಯಾಪಾರ. ಓಕೆ. ಇಲ್ಲಿ ಬೆಳಗ್ಗೆ ಇಲ್ಲೇ ಇಟ್ಟಿದ್ರೆ ಅಂಗಡಿನ? ಸಾಯಂಕಾಲ ಬಂದಿದೆ. ಈಗ ಎಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗಿದೆ ನೋಡಿ. ಹಿಂಗೆ ವ್ಯಾಪಾರ. ಇವರು ತಮಿಳ್ನಾಡಿಂದ ಮೈಸೂರಲ್ಲಿರೋದು, ಮೈಸೂರಿನಲ್ಲಿ ವ್ಯಾಪಾರಕ್ಕೆ ಬಂದಿದ್ದಾರೆ. ಈಗ ಇವರು ಒಂದು ಹೂಗಳದ್ದು ಮಾರಾಟ ಮಾಡ್ತಿದ್ರು, ಅದೆಲ್ಲ ಖಾಲಿಯಾಗಿದೆ. ಇವಾಗ ಇನ್ನೇನು ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿಂದ ಲೈಟ್ಗಳು ನೋಡಿ. ಈಗ ನೀನು ಹೇಳಿದ್ರೆ ಆಗಲೇ ಲೈಟ್ ಮಾರ್ತಾರೆ ಅಂತ ಹೇಳಿದ್ನಲ್ಲ, ಲೈಟ್ ಜನ ತಗೊಳ್ತಾರೆ. ಎಷ್ಟಿದೆ ಲೈಟು? 50. ಒಂದಕ್ಕೆ 50 ರೂಪಾಯಿನಾ? ನೋಡಿ, ಲೈಟ್ ತಗೋತಾರೆ. ಏನೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಮಕ್ಕಳಿಗೆ ಅಲಂಕಾರ, ಆನಂದ, ಎಲ್ರಿಗೂ ಒಂಥರ ಖುಷಿ ನೋಡಿ. ಇಲ್ಲಿ ಸ್ಲಿಪ್ಪರ್ ಒಂದು ಜೊತೆಗೆ 150 ರೂಪಾಯಿ. ಯಾವ್ದು ಬೇಕು ಆ ಸ್ಲಿಪ್ಪರ್ನ ಆಯ್ಕೆ ಮಾಡ್ಕೋಬೋದು. ಇಲ್ಲಿ ಐಸ್ ಕ್ರೀಮ್ಸು ಯಾವ್ದು ಬೇಕು ಅದನ್ನ ನೀವು ತಿನ್ಬೋದು. ಖುಷಿ ಆಗುತ್ತೆ ನೋಡಿ. 200-300 ಬಟ್ಟೆಗಳ ಮಾರಾಟ ಇಲ್ಲಿ. ಎಲ್ರಿಗೂ ವ್ಯಾಪಾರ ಆಗಬೇಕು. ಗಿರಾಕಿದ್ರಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ, ಆದ್ರೂ ಖುಷಿಯಾಗಿದ್ದಾರೆ ಅಂದಮೇಲೆ ವ್ಯಾಪಾರ ಮಾಡಿರ್ತಾರೆ ಅಂತ. ಅದು ಪರವಾಗಿಲ್ಲ ವ್ಯಾಪಾರ ಪರವಾಗಿಲ್ವಾ? ಓಕೆ, ದೇವ್ರು ಒಳ್ಳೇದು ಮಾಡಲಿ. ಪಿರಿಯಾಪಟ್ಟಣಕ್ಕೆ ಬಂದು ನಾವು ವ್ಯಾಪಾರ ಆಗಿದೆ ಅನ್ಬೇಕು ಅಷ್ಟೇ. ಒಳ್ಳೆ ವ್ಯಾಪಾರ ಸರ್. ಓಕೆ. ಈಗ ಇಲ್ಲಿ ಬ್ಯಾಗ್ ಮಾರಾಟ ಮಾಡ್ತಿದ್ದಾರೆ. ಬ್ಯಾಗ್ ಎಷ್ಟು ಮಾಮ? ಬ್ಯಾಗು 100 ರೂಪಾಯಿ. ವ್ಯಾಪಾರ ಪರವಾಗಿಲ್ಲ ಮಾಮ? ಹಾಂ, ಪರವಾಗಿಲ್ಲ. ಎಲ್ಲರೂ ಖುಷಿ ಆಗ್ತಾಯಿದೆ, ವ್ಯಾಪಾರ ಆಗಿದೆ ಅಂತೆ. ಚೆನ್ನಾಗಿ ಖುಷಿಯಾಗಿಲ್ಲಪ್ಪ. ಪಿರಿಯಾಪಟ್ಟಣಕ್ಕೆ ಬಂದು ವ್ಯಾಪಾರ ಆಯಿತು ಅನ್ನೋ ಥರ ಇರಬೇಕು. ಇವಾಗ ಪಿರಿಯಾಪಟ್ಟಣಕ್ಕೆ ಹೋಗಿದ್ದೆ ಲಾಸ್ ಆಗ್ಬಿಡ್ತು ನಮಗೆ ಅನ್ಬಾರ್ದು ಯಾರೂ ನೋಡಿ. ಇಲ್ಲಿ ಒಂದು ಕಡೆ ಅನ್ನದಾನ ನಡೀತಾ ಇದೆ. ಬಂದಂಥ ಭಕ್ತಾದಿಗಳಿಗೆ ತಿಂಡಿ ವ್ಯವಸ್ಥೆ, ಉಪ್ಪಿಟ್ಟು, ಕೇಸರಿ ಬಾತು, ಈ ಥರ ಬೆಳಗ್ಗೆಯಿಂದನೇ ಏನೇನೋ ಕೊಡ್ತಾನೇ ಇದ್ದಾರೆ. ನೋಡೋಣ ಯಾರು ಬೆಳಗ್ಗೆಯಿಂದ ಕೊಡ್ತಾನೆ ಇದ್ದೀರಿ ಅಲ್ವಾ? ಎಷ್ಟು ಗಂಟೆ ಶುರು ಮಾಡಿದ್ರಿ ಕೊಡೋಕ್ಕೆ? 11:30 ಬೆಳಗ್ಗೆ ಫಸ್ಟ್ ಏನು ಕೊಟ್ರಿ? ಬೆಳಗ್ಗೆ ಈಗ ಕೇಸರಿ ಬಾತು ಉಪ್ಪಿಟ್ಟು ಸಾವಿರಾರು ಜನ 10-20 ಸಾವಿರ ಜನ ತಿನ್ಕೊಂಡು ಹೋಗ್ತಿದ್ರು ಪಾಪ. ಬೆಳಗ್ಗೆ ಗಿರಿ ಏನು ಬೆಳಗ್ಗೆ ಸುಸ್ತಾಗಿ ಹೋಗಿದ್ದೀರಾ? ದೇವ್ರು ಒಳ್ಳೇದು ಮಾಡಲಿ ನಿಮಗೆಲ್ಲ ನೋಡಿ. ಬೆಳಗ್ಗೆ ಅಂದರೆ ಕಷ್ಟ ಜೀವಿಗಳ ನೋಡಿ ಲೈನ್ ನಿಂತ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಅಲ್ಲಿ ಭಕ್ತಾದಿಗಳು ಅವರು ಅನ್ನದಾನ ಮಾಡ್ತಾರೆ. ಅನ್ನದಾನಕ್ಕೆ ನಿಂತಿರುವಂಥ ಲೈನು ಒಂಥರ ಏನೋ ಖುಷಿ ಇದೆಲ್ಲ ಅಲ್ವಾ. ಅಲ್ಲಿ ಕೆಲವರೆಲ್ಲ ತಿಂತಾ ಇದ್ದಾರೆ, ಕೆಲವರು ನೋಡ್ತಾ ಇದ್ದಾರೆ, ಕೆಲವರು ಲೈನಲ್ಲಿ ನಿಂತಿದ್ದಾರೆ ನೋಡಿ. ಲೈನ್ ಹೋಗ್ತಾ ಇದ್ದಾರೆ. ಅನ್ನದಾನ ನಡೀತಾ ಇದ್ದಿಲ್ಲ, ಅಲ್ಲ ಅನ್ನದಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಇಲ್ಲಿ ತಗೊಂಡು ತಿಂತಾ ಇದ್ದಾರೆ. ಇಲ್ಲೆಲ್ಲರೂ ಖುಷಿಯಾಗಿ ಇಲ್ಲಿ ಒಂದು ವ್ಯಾಪಾರ ಮಾಡ್ತಿದ್ದಾರೆ ಇವರು. ವ್ಯಾಪಾರ ಹೇಗೆ ಪರವಾಗಿಲ್ವ ನಿಮಗೆ? ಬೆಳಗ್ಗೆ ಇಲ್ಲೇ ಇದ್ದೀರಾ? ಪರವಾಗಿಲ್ವ ವ್ಯಾಪಾರ? 5 ಗಂಟೆ ಮೇಲೆ ವ್ಯಾಪಾರ ಪರವಾಗಿಲ್ಲ. ಬೆಳಗ್ಗೆಯಿಂದ ವ್ಯಾಪಾರ ಆಗೋಕ್ಕೆ ಸ್ವಲ್ಪ ಜನ ಅದರಿಂದ ಸ್ವಲ್ಪ ಓಕೆ. ಒಟ್ಟು ಲಾಸ್ ಏನಿಲ್ಲಲ್ಲ. ಇಲ್ಲೂ ಕೂಡ ಅನುದಾನ ನಡೆದಿದೆ ನೋಡಿ. ಇಲ್ಲೆಲ್ಲ ಏನೆಲ್ಲ ಖಾಲಿಯಾಗಿ ಹೋಗಿದೆ. ಇಲ್ಲಿ ಯಾಕಿದೆ ವ್ಯಾಪಾರ?
ವ್ಯಾಪಾರ ಪರವಾಗಿಲ್ವಾ ಹಾಂ 100 ರೂಪಾಯಿ ತೊಗೊಳ್ಳಿಕ್ಕ. 100 ರೂಪಾಯಿ ಬೆಳಗ್ಗೆಯಿಂದ ವ್ಯಾಪಾರ ಮಾಡ್ತಿದ್ದೀರಾ ಪರವಾಗಿಲ್ಲ ಲಾಸ್ ಏನಿಲ್ವಲ್ಲ ಯಾವ್ರನ್ನವರು ಕುಶಾಲನಗರ ಓಕೆ ಒಟ್ಟು ಲಾಸ್ ಇಲ್ಲ ವ್ಯಾಪಾರ ಆಗಿದೆ ಪರವಾಗಿಲ್ಲ ನೋಡಿ ಇದು ಟೊಪ್ಪಿ ಮಾರಾಟ ಒಬ್ಬರು ಈ ಜಾತ್ರೆ ಅಂದಮೇಲೆ ಪ್ರತಿಯೊಬ್ಬರು ಒಂದೊಂದು ನಂತರ ಮಾರಾಟ ಮಾಡ್ತಿದ್ದಾರೆ ಎಲ್ಲ 100 ರೂಪಾಯಿ ಟೊಪ್ಪಿಗಳು ನೋಡಿ ಚೆನ್ನಾಗಿದೆ ವ್ಯಾಪಾರ ಹೇಗಿತ್ತು ಪರವಾಗಿಲ್ವಾ ಲಾಸ್ ಏನಿಲ್ವಲ್ಲ ಲಾಸ್ ಏನಿಲ್ಲ ನೀವು ಯಾವರಿಂದ ಬಂದಿರೋದು ಕುಶಾಲನಗರ ನೋಡಿ ಟೊಪ್ಪಿಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಒಬ್ಬರ ನಂತರ ಸೋಕಿಂದು ಎಲ್ಲರೂ ಟೊಪ್ಪಿಗಳು ತಗೋತಾರೆ ಟೊಪ್ಪಿ ಪರ್ಚೇಸ್ ಮಾಡ್ತಿದ್ದಾರೆ ನಿಮ್ಮದು ಸೇಬಿ ಬರೋಲ್ಲ ನೋಡಿ ಇಲ್ಲಿ ಸರ ಮಣಿಗಳು ಕಪ್ಪು ದಾರಗಳು ಮಾರಾಟ ಮತ್ತು ಉಂಗುರಗಳು ಬಳೆಗಳು ಎಲ್ಲ ನೋಡಿ ಎಲ್ಲ ತಾಮ್ರದ್ದು ಹೇಗೆ ಪರವಾಗಿಲ್ಲ ವ್ಯಾಪಾರ ಯಾವ ಊರಿನವರು ಮೈಸೂರು ಪರವಾಗಿಲ್ಲ ವ್ಯಾಪಾರ ಎಲ್ಲರಿಗೂ ವ್ಯಾಪಾರ ಪರವಾಗಿಲ್ಲ ಅಂದರೆ ಇವ್ರು ಫೋಟೋಗಳು ಮಾರಾಟ ಮಾಡ್ತಿದ್ದಾರೆ ಪರವಾಗಿಲ್ಲ ಸರ್ ವ್ಯಾಪಾರ ಪರವಾಗಿಲ್ಲ ಎಲ್ರಿಗೂ ಚೆನ್ನಾಗಿ ವ್ಯಾಪಾರ ಆಗಿದೆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಪ್ಪ ಏಕೆಂದರೆ ಲಾಸ್ ಆಯ್ತು ಅಂತ ಯಾರ ಬಾಯಲ್ಲೂ ಬಂದಿಲ್ಲ ಇಲ್ಲಿವರೆಗೆ ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡಿದ್ದಾರೆ ಹೇಗೆ ಪರವಾಗಿಲ್ಲ ವ್ಯಾಪಾರ ಸಾಹೇಬ್ರೆ ಪರವಾಗಿಲ್ಲ ಸರ್. ಹಾಂ ಯಾವ್ರನ್ನವ್ರು ನೀವು ಕ್ಯಾರ್ನಗರ ಓಕೆ ಬೆಳಿಗ್ಗೆ ಹಾಂ ಎಲ್ಲರಿಗೂ ವ್ಯಾಪಾರ ಆಯ್ತದೆ ಈಗ. ಓಕೆ ಥ್ಯಾಂಕ್ ಯು ನಿಮಗೆ ವ್ಯಾಪಾರ ಹೇಗಿದೆ ಹಾಂ ನೀವೆಲ್ಲಿ ಅವರು ನಾವು ಚಿಂಚೋಳಿಯಿಂದ ಬಂದಿದ್ದೀವಿ. ಚಿಂಚೋಳಿ ಆ ಕಡೆ. ಚಿಂಕುಳಿ ಹಾಂ ಕ್ಯಾರ್ಪೇಟೆ ಹತ್ರ ಕ್ಯಾರ್ಪೇಟೆ ಚಂದ್ರಾಪೇಟೆ ಸರ್. ಹಾಂ ಅಲ್ಲಿಂದ ಬಂದಿದ್ದೀವಿ. ಪರವಾಗಿಲ್ಲ ವ್ಯಾಪಾರ ಇಲ್ಲಿ ಈ ಜಾತ್ರೆ ಬಿಟ್ಟು ನೆಕ್ಸ್ಟ್ ಜಾತ್ರೆಗೆ ಹೋಗ್ತೀವಿ ನೀವು ಅಂಗಡಿ ಕ್ಲೋಸ್ ಮಾಡ್ತಿದ್ದೀರಾ